ನಮಸ್ಕಾರ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ, ನೀವೆಲ್ಲರೂ ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ನಾನು ಪ್ರಿಯಾ. ನಮ್ ಜೊತೆ ಎಂದಿನಂತೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷ ಜ್ಞಾನ ನಿಧಿ ಪ್ರಿಡಿಕ್ಟಿವ್ ಗುರು ಡಾಕ್ಟರ್ ಶ್ರೀ ದಿನೇಶ್ ಗುರುಜಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಭೌಮಾಯ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಗೊತ್ತದೆ ನಿಮ್ಮೆಲ್ರಿಗೂ ಗುರುಜಿಯವರು ಕಾರ್ಯಕ್ರಮದಲ್ಲಿ ಇರ್ತಾರೆ, ನಿಮ್ ಜೊತೆ ಕೂಡ ಮಾತನಾಡ್ತಾರೆ, ಹಾಗೇನೆ ಹಲವಾರು ಹೊಸ ಹೊಸ ವಿಷಯಗಳನ್ನ ಕೂಡ ತಿಳಿಸ್ಕೊಡ್ತಾರೆ. ನಮ್ಮ ಕಾರ್ಯಕ್ರಮ ಬೆಳಿಗ್ಗೆ ಕೂಡ ಬರ್ತಾ ಇದೆ, ಬೆಳಗ್ಗೆ 8 ರಿಂದ 8:30. ಸೊ ಬೆಳಗಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಮಹಾಮೃತ್ಯುಂಜಯ ಜಪ, ಈ ಜಪ ಏನಕ್ಕೋಸ್ಕರ ಮಾಡ್ತಾರೆ, ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ರು. ಸಮಯದ ಅಭಾವದಿಂದ ಇನ್ನಷ್ಟು ವಿಷಯಗಳು ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಸೊ ವಿಶೇಷತೆಗಳು ಏನು ತಿಳ್ಕೋಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮ ತಪ್ಪದೇ ಕೊನೆ ತನಕ ವೀಕ್ಷಿಸಿ. ಹಾಗೆ ನೀವು ಕೂಡ 4 ದಿನದಲ್ಲಿ ನಕ್ಷತ್ರ ನಾಡಿನ ಕಲಿಬಹುದು. ಯಾಕಾಗಿ ಕಲಿಬೇಕಪ್ಪ ಅಂತ ಹೇಳ್ತಾ ಇರೋರಿಗೆ, ನಿಮ್ಮ ಜೀವನದ ಬಗ್ಗೆ ನೀವೇ ತಿಳ್ಕೋಬೇಕು. ಇವಾಗ ಎಕ್ಸಾಕ್ಟ್ ಆಗಿ ಪ್ರಿಡಿಕ್ಷನ್ ಬರುತ್ತೆ ಅಂದ್ರೆ ಮದ್ವೆ ಆಗುತ್ತಾ, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಮಕ್ಕಳು ಆಗುತ್ತಾ, ಮಕ್ಕಳು ಆಗಲ್ವಾ, ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನಕ್ಷತ್ರ ನಾಡಿನ ನೀವು ಕಲಿಲೇಬೇಕು. ಡೇಟ್ಸ್ ಗಳನ್ನ ಖಂಡಿತ ಹೇಳ್ತೀನಿ. ಕಾರ್ಯಕ್ರಮ ಶುರು ಮಾಡೋಣ. ಗುರುಜಿ, ಮಹಾಮೃತ್ಯುಂಜಯ ಜಪ ಎಲ್ರು ಕೂಡ ಹೇಳೋದನ್ನ ಕೇಳಿದೀವಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತ, ಮೃತ್ಯುಮುಕ್ಷ್ಯ ಮಾಮೃತಾತ್. ಖಂಡಿತ ಇದ್ರ ಬಗ್ಗೆ ವಿಷಯತೆಯನ್ನು ತಿಳಿಸ್ಕೊಡಿ ಗುರುಜಿ. ಬೆಳಿಗ್ಗೆ ಸಮಯದ ಅಭಾವದಿಂದ ಸ್ವಲ್ಪ ಲಾಸ್ಟ್ ಅಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಮೊಟ್ಟ ಮೊದಲದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಮ್ಮ ವೇದದಲ್ಲಿ ಹೇಳಿದ್ದಾರೆ. ಒಬ್ರು ಸೃಷ್ಟಿಕರ್ತರು, ಒಬ್ರು ಆಪರೇಟರ್, ಒಬ್ರು ಡೆಸ್ಟ್ರಾಯರ್. ಗಾಡ್ ಅಂತ ಕರಿತೀವಿ, GOD, ಜನರೇಟರ್, ಆಪರೇಟರ್, ಡೆಸ್ಟ್ರಾಯರ್. ಅದೇ ಗಾಡ್. ಸೃಷ್ಟಿ ಸ್ಥಿತಿ ಲಯ. ಕರೆಕ್ಟ್. ಸೊ ಒಬ್ರಿಗೊಬ್ರಿಗೆ ಇವರು ಇಂಟರ್ಲಿಂಕ್. ನಾವು ಭೂಲೋಕದಲ್ಲಿ ಏನ್ ಮಾಡ್ಕೊಂಡಿದೀವಿ ಇವಾಗ ಅಂದ್ರೆ, ನಾವು ಶಿವನ ಆರಾಧನೆ ಮಾಡಲ್ಲ, ನಾವು ವಿಷ್ಣು ಆರಾಧನೆ ಮಾಡಲ್ಲ, ಅಥವಾ ನಾವು ಬ್ರಹ್ಮನ ಆರಾಧನೆ ಮಾಡಲ್ಲ, ಅಥವಾ ಬ್ರಹ್ಮನ್ ನೆನೆಸ್ಕೊಳ್ಳಲ್ಲ. ಈ ರೀತಿ ಆಗಿದಿರ್ತಕ್ಕಂಥ ನಮ್ದೇ ಆದಂತ ಪಂಗಡಗಳು ಮಾಡ್ಕೊಂಡಿದೀವಿ. ಬಟ್ ಅಲ್ಲಿ ದೇವಲೋಕದಲ್ಲಿ ಇದಕ್ಕೆ ಯಾವುದೋ ಒಂದು ಇದಿಲ್ಲ. ಒಬ್ರು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇರ್ತಾರೆ. ಎಲ್ಲರೂ ಇಂಪಾರ್ಟೆಂಟ್. ಪ್ರತಿಯೊಬ್ರು ಜೀವನದಲ್ಲಿ ಜನರೇಟರ್ ಎಷ್ಟು ಇಂಪಾರ್ಟೆಂಟೋ ಡೆಸ್ಟ್ರಾಯರ್ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಡೆಸ್ಟ್ರಾಯರ್ ಆದ್ಮೇಲೆ ಅದನ್ನ ಕಳಿಸೋದೇ ಜನರೇಟರ್ಗಲ್ವಾ ಅಲ್ವಾ? ಒಂದು ಆತ್ಮ ಕಂಪ್ಲೀಟ್ ಆಗಿ ಹೋಗಾದ್ಮೇಲೆ, ಪ್ಯೂರಿಫೈ ಆದ್ಮೇಲೆ ಮತ್ತೆ ಅದು ಹೋಗೋದೇ ಜನರೇಟರ್ಗೆ. ಇದು ಈ ಆತ್ಮ ಪ್ಯೂರಿಫೈ ಆಗಿದೆ, ಏನ್ ಮಾಡ್ಬೇಕು ನೆಕ್ಸ್ಟ್, ಸೊ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ನಮಗೆ ಕೋಟ್ಯಾನು ಕೋಟಿ ಗ್ಯಾಲಕ್ಸಿಸ್ ಇದೆ ಅಂತ ಹೇಳ್ತಾ ಇರ್ತೀವಿ ನಾವು, ಯೂನಿವರ್ಸಸ್ ಇದೆ ಅಂತ ಹೇಳ್ತೀವಿ, ಬ್ರಹ್ಮಾಂಡಗಳಿದೆ ಅಂತ ಹೇಳ್ತೀವಿ. ಬಟ್ ಸೃಷ್ಟಿಯ ರಹಸ್ಯ ಬಹಳ ವಿಚಿತ್ರವಾಗಿದೆ, ಬಹಳ ವಿಚಿತ್ರ. ಕಲಿಯುಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದು 28ನೇ ಕಲಿಯುಗ. 28ನೇ ಕಲಿಯುಗದಲ್ಲಿ ಇದೀವಿ, ನಾಟ್ ಫಸ್ಟ್ ಕಲಿಯುಗ. ಯಾಕಂದ್ರೆ ಇದರ ಉಲ್ಲೇಖ ಜ್ಯೋತಿಷಿಗಳು ಮನ್ವಂತರ ಬಗ್ಗೆ ಮಾತಾಡ್ತೀರಾ, ಯಾವ ಮನ್ವಂತರದಲ್ಲಿ ಇದೀವಿ ಅಂತ. ಆ ಮನ್ವಂತರ ಕರೆಕ್ಟ್ ಆಗಿ ಲೆಕ್ಕ ಹಾಕೊಂಡ್ರೆ ಆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಕಲಿಯುಗ ಈ ತರ ಎಷ್ಟೊಂದು ಆಗೋಗಿದೆ. ಇದು 28ನೇ ಕಲಿಯುಗದಲ್ಲಿ ನಾವು ಕಾಲಿಟ್ಟಿದೀವಿ. ಅದರಲ್ಲಿ 5119ರಲ್ಲಿ ಇದೀವಿ. ಕಲಿಯುಗದಲ್ಲಿ ಏನು ಅಂತಂದ್ರೆ, ಮಂತ್ರದಿಂದ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಕಾರ್ಯ ಸಾಧನೆ ಮಾಡಬಹುದು ಅಂತ ಇರುತ್ತೆ. ಆದರೆ ಕತ್ಲೆ ಅದ್ರಲ್ಲಿ ಏನು ಗೊತ್ತಾಗಲ್ಲ. ಅದಕ್ಕೆ ಇವಾಗ ಈಗಿನ ಒಂದು ಕಲಿಯುಗದಲ್ಲಿ ಇನ್ನು ಮುಂದೆ ಹೋಗ್ತಾ 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 ಎಲ್ಲಾ ವೇದಗಳಿಲ್ಲ, ಅದಿಲ್ಲ, ದೇವರಿಲ್ಲ, ತುಂಬಾ ಜಾಸ್ತಿ ಆಗತ್ತೆ, ತುಂಬಾನೇ ಜಾಸ್ತಿ ಆಗತ್ತೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಜನರೇಷನ್, ನಾವ್ ಇವತ್ತೇನೋ ನಕ್ಷತ್ರ ನಾಡಿ ಕಲಿಸ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್ ಜನರೇಷನ್ ಹೋಗ್ತಾ ಹೋಗ್ತಾ ಇದಾಯ್ತು ಅದು ಸೈಂಟಿಫಿಕ್ ಅಂತ ಹೇಳ್ಕೊಂಡು ಹಂಗೆ ಮುಂದೆ ಬಹುಶಃ ಒಂದು 2500 ಇಯರ್ಸ್ ಇಲ್ಲಿಂದ ಪ್ರಾಬಲಿ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ರಾಹುಕೇತು ಸ್ವಲ್ಪ ಡಾಮಿನೆನ್ಸ್ ತಗೊಳುತ್ತೆ, ಬಹಳಷ್ಟು ಡಾಮಿನೆನ್ಸ್. ನೀವು ಬೇಕಾದ್ರೆ ನೋಡಿ, ಈ ವರ್ಷನೂ ಅಷ್ಟೇ ರಾಹುಕೇತುಗಳ ಮಧ್ಯ ಲಾಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಇತ್ತು, ಎಲ್ಲಾ ಗ್ರಹಗಳು ಅದ್ರ ಮಧ್ಯೆ ಬಂದಿತ್ತು. ಇವಾಗ್ಲೂ ಇನ್ನ ಸ್ವಲ್ಪ ದಿವಸ ಆದ ನಂತರ, ಮುಹೂರ್ತಗಳಿಲ್ಲ, ಈ ಸೆಪ್ಟೆಂಬರ್ ಆದ ನಂತರ ಅನೇಕ ಗ್ರಹಗಳು ರಾಹುಕೇತು ಆಕ್ಸಿಸ್ ಅಲ್ಲಿ ಇರುತ್ತೆ. ಯಾವಾಗ ರಾಹುಕೇತು ಆಕ್ಸಿಸ್ ಪದೇ ಪದೇ ಆಗ್ತಾ ಇರುತ್ತೋ ಅವಾಗ ನಮಗೆ ಈ ಶಾಸ್ತ್ರದಲ್ಲಿ ಜನರಿಗೆ ನಂಬಿಕೆ ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲಿ ಶಾಸ್ತ್ರದಲ್ಲಿ ನಂಬಿಕೆ ಹೇಗಾಗತ್ತಪ್ಪ ಅಂತಂದ್ರೆ, ಅವ್ರಿಗೆ ಇದರ ವಿಚಾರದಿಂದ ಅವ್ರಿಗೇನೋ ಅನುಭವ ಅಥವಾ ಒಂದು ಇದ್ರಲ್ಲಿ ಏನಾದ್ರು ನಮ್ಗೆ ಉಪಯೋಗ ಆದ್ರೆ ಮಾತ್ರ ನಂಬ್ತೀವಿ, ಇಲ್ಲ ನಂಬಲ್ಲ ಅನ್ನೋ ಲೆವೆಲ್ ಬಂದ್ಬಿಡುತ್ತೆ. When there is no use for me in life, why should I learn astrology? ಸಿಂಪಲ್ ಅಷ್ಟೇ. ಅನೇಕರು ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಂತ ತಿಳ್ಕೊಂಡಿದ್ದಾರೆ. ಜ್ಯೋತಿಷ್ ಹತ್ರ ಹೋಗಿದ್ವಿ, ಅನೇಕರ ಹತ್ರ ಹೋಗಿದ್ವಿ, ಎಲ್ಲ ಮಾಡಿಸಿದ್ವಿ, ಜೀವನ ಚೇಂಜ್ ಆಗ್ತಾ ಇಲ್ಲ. ಸೊ ಜ್ಯೋತಿಷ್ಯ ಸುಳ್ಳು.
ಇದು ನಾವು ಹೇಳ್ಬೇಕಾ ಅಥವಾ ಭಗವಂತ ಎಲ್ಲರಿಗೂ ಹೇಳ್ಬೇಕಾ ಗೊತ್ತಿಲ್ಲ. ಜ್ಯೋತಿಷ್ಯ ಅಂದ್ರೆ ಮಾರ್ಗ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀವಿ. ಹೌದು, ಇಟ್ಸ್ ಎ ವೇ ಆಫ್ ಲೈಫ್. ಏನಿದೆ ಏನಿಲ್ಲ ಅಂತ ತೋರಿಸ್ತಕ್ಕಂಥದ್ದು. ಸೊ ಜ್ಯೋತಿಷ್ಯ ಅನ್ನೋದು ಇಟ್ ವಿಲ್ ನಾಟ್ ಕರೆಕ್ಟ್ ಅವರ್ ಲೈಫ್. ಈಗ ಏನಿದೆ ಏನ್ ನಡೀತಾ ಇದೆಯೋ ಇಟ್ ವಿಲ್ ನಾಟ್ ಚೇಂಜ್. ಜ್ಯೋತಿಷ್ಯ ಬೇಕಾದ್ರೆ ಹೇಳುತ್ತೆ, ಇಂಡಿಕೇಶನ್ ಕೊಡುತ್ತೆ ಅಷ್ಟೇ. ಈಗಿದೆ ಹಿಂಗಿರುತ್ತೆ ಹೀಗಿರುತ್ತೆ ಇಷ್ಟವರೆಗೂ ಇರುತ್ತೆ ಅಂತ ಕೊಡುತ್ತಷ್ಟೇ. ಆ ಮೆಜರ್ಮೆಂಟ್ ನೋಡ್ಕೊಳ್ತಕ್ಕಂಥದ್ದೇ ಒಂದು ಅಸ್ಟ್ರಾಲಜಿ, ಆಸ್ಟ್ರಲ್ ಸೈನ್ಸ್. ಜ್ಯೋತಿಷ್ಯ ಅಂದ್ರೆ ದಿ ಸ್ಟಡಿ ಆಫ್ ಸ್ಟಾರ್ಸ್ ಅಂತ ಅರ್ಥ. ಜ್ಯೋತಿಷ್ಯ ಅಂದ್ರೆ ಅರ್ಥ ಸ್ಟಡಿ ಆಫ್ ಲೈಟ್, ಬೆಳಕಿನ ಒಂದು ಇದು. ಆ ಬೆಳಕು ನಮಗೆ ಎಷ್ಟು ಇಂಪಾರ್ಟೆಂಟ್, ಆ ಬೆಳಕು ನಮ್ಗೆ ಏನ್ ಮಾಡ್ತಾ ಇದೆ ಅನ್ನೋದು ಒಂದು ಕಲಿಕೆ ಜ್ಯೋತಿಷ್ಯ ಅಷ್ಟೇ. ಅದರಲ್ಲಿ ನಾವು ಎಲ್ಲ ಚೇಂಜ್ ಆಗ್ತೀವಿ ಮಾಡ್ತೀವಿ ಅನ್ನೋದು ಖಂಡಿತ ಸುಳ್ಳು. ಯಾಕಂದ್ರೆ ಎಷ್ಟೊಂದು ಜನ ಜ್ಯೋತಿಷ್ಯ ಕಲ್ತಿದ್ದಾರೆ, ಮಹಾನ್ ಸ್ಕಾಲರ್ಸ್ ಇದ್ದಾರೆ, ಮಹಾನ್ ವಿದ್ವಾಂಸರಿದ್ದಾರೆ. ಅವರೆಲ್ಲ ಹೇಳೋದು ಲಾಸ್ಟ್ ಅಲ್ಲಿ ಕರ್ಮ ಥಿಯರಿನೇ ವರ್ಕ್ಸ್. ಜ್ಯೋತಿಷ್ಯ ಇಂಡಿಕೇಟ್ ಮಾಡುತ್ತೆ, ಇವನು ಡಾಕ್ಟರ್ ಆಗ್ತಾನೆ, ಇವನು IAS ಆಗ್ತಾನೆ, ಅಥವಾ ಇವನು ರಿಸರ್ಚ್ ಆಗ್ತಾನೆ, ಅಥವಾ ಇವನು ಒಂದು ದೊಡ್ಡ ಪೊಲಿಟಿಷಿಯನ್ ಆಗ್ತಾನೆ. ಈ ತರ ಇಂಡಿಕೇಶನ್ ಕೊಡುತ್ತೆ ಹೊರತು ಪೊಲಿಟಿಕಲ್ ಕಾಂಬಿನೇಷನ್ ಇದ್ರೂ ಕೂಡ ಎಷ್ಟೊಂದು ಜನ CM ಆಗಕ್ಕಾಗಲ್ಲ, ಎಷ್ಟೊಂದು ಜನ ಕಾರ್ಪೊರೇಟ್ ಆಗಕ್ಕಾಗಲ್ಲ. ಸಾಕಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ರೂ ಕೂಡ ಒಂದು ಸತಿನೂ ಗೆಲ್ದಲೇ ಎಷ್ಟೋ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಸಡನ್ ಆಗಿ ಮೊನ್ನೆ ಬಂದು ಗೆದ್ದಿರೋರು ಇದ್ದಾರೆ. ಸೊ ಇದರಲ್ಲಿ ಕಾಲ ಅನ್ನೋದು ಬಹಳ ಒಂಥರ ಡಿಫಿಕಲ್ಟ್ ಆಗಿದೆ. ಅದಕ್ಕೆ ಈ ಕಾಳ ಅಂದ್ರೆ ಯಾರು ಅಲ್ಲ, ಈ ಶಿವ. ಕಾಳ ಶಿವ. ಅದನ್ನ ನಡೆಸ್ತಕ್ಕಂಥವಳು ಕಾಳಿ. ಕಾಳನ ಕಾಳಿ, ಕಾಳ ಭೈರವ ಕಾಲ. ಹೌದು ಗುರುಜಿ, ಅಲ್ವಾ? ಕಾಳ ಭೈರವ. ಕಾಲ ಅನ್ನೋದು ಶಿವ. ಆ ಶಿವನ ಒಂದು ಟೈಮ್ ರನ್ನರ್ ಈಸ್ ಕಾಳಿ, ಹೂ ರನ್ಸ್ ಇಟ್ ಟೈಮ್ಗೆ. ಇದನ್ನ ಒಂದು ಸಬ್ ಅಧಿಪತಿ ತಗೊಂಡಾಗ ರಾಹು ಬರುತ್ತೆ. ರಾಹುಗೆ ಅಧಿಪತಿ ದುರ್ಗಾ, ಕಾಳಿ ಎಲ್ಲ ಹೇಳ್ತಾ ಇರ್ತೀವಿ ನಾವು. ಸೊ ಕಾಳಿ ಇಸ್ ದಿ ಟೈಮ್ ಮೂವರ್ ಅಂತಂದ್ರೆ ರಾಹು ಇಸ್ ದಿ ಕ್ಯಾರಿಯರ್ ಆಫ್ ಕರ್ಮಾಸ್. ರಾಹು ಅಂಡ್ ಕೇತು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿದೆಯೋ ಈ ಜನ್ಮದಲ್ಲಿ ಆ ಕೆಲಸಗಳನ್ನ ಮಾಡಬೇಕು. ಲಗ್ನದಿಂದ ಯಾವ ಭಾವದಲ್ಲಿ ರಾಹು ಕೂತಿದಾನೋ ಆ ಕೆಲಸಗಳನ್ನ ನೀವು ಮಾಡಬೇಕು. ಲಗ್ನದಿಂದ ಯಾವ ಮನೆಯಲ್ಲಿ ಕೇತು ಕೂತಿದಾನೋ ಆ ಕೆಲಸ ನಿಮಗೆ ಆಲ್ರೆಡಿ ಅದಿದೆ, ನಿಮ್ಮ ಹತ್ರ ಆಲ್ರೆಡಿ ನಿಮ್ಗೆ ಬಂದ್ಬಿಟ್ಟಿದೆ. ಅದನ್ನ ನೀವು ವರ್ಕ್ ಮಾಡೋದು ಬೇಡ. ಒಂದು ಎಕ್ಸಾಂಪಲ್, ದ್ವಿತೀಯ ಭಾವ ಫಾರ್ ಎಕ್ಸಾಂಪಲ್ ಕೇತು ಇದೆ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಹಣ ಕೊಟ್ಬಿಟ್ಟಿದ್ದಾನೆ ಜೀವನದಲ್ಲಿ. ಹುಟ್ಟಿನಿಂದ ಸಾವರೆಗೂ ಕೇತು 2ರಲ್ಲಿ ಇದ್ರೆ ಹಣ ಕೊಟ್ಬಿಟ್ಟಿರ್ತಾನೆ. ನೀವು ಹಣದಿಂದ ಹೋಗಂಗಿಲ್ಲ. ರಾಹು ಎಲ್ಲಿದ್ದಾನೆ ಅಲ್ಲಿ ಹೋಗಿ ವರ್ಕ್ ಮಾಡಿ. ಸೊ ಈ ರೀತಿ ಜ್ಯೋತಿಷ್ಯದಲ್ಲಿ ಇದು ಬಹಳ ಒಂದು ರಿಸರ್ಚ್ಗೆ ಹೆಲ್ಪ್ ಆಗುತ್ತೆ. ಜ್ಯೋತಿಷ್ಯ ಮಾಡೋರು ರಾಹು ಕೇತುಗಳು ಎಲ್ಲಿ ಕೂತ್ಕೊಳ್ತಾರೋ ಇಟ್ ವಿಲ್ ಟೆಲ್ ವಾಟ್ ಟು ಡು ವಾಟ್ ನಾಟ್ ಟು ಡು. ಅಷ್ಟೇ. ಪಂಚಮದಲ್ಲಿ ಏನಾದ್ರೂ ಕೇತು ಕೂತ್ಕೊಂಡ್ರೆ ಮಕ್ಕಳು ಕೊಡುತ್ತೆ. ನಿಮ್ಮ ಮಕ್ಕಳಿಂದ ಹೋಗೋದು ಬೇಡ, ಮಕ್ಕಳು ಅವರಿಂದ ಬೀಳೋದು ಬೇಡ. ಮತ್ತೆ ಮಕ್ಕಳು ನಮ್ಮ ನೋಡ್ಕೊಳ್ತಾರ ಇಲ್ವೋ ಆ ಒಂದು ಭಾವನೆ, ಮತ್ತೆ ಆ ಒಂದು ಆಸೆ, ಮತ್ತೆ ನಮ್ಮ ಮಕ್ಕಳು ವಯಸ್ಸಾದ್ಮೇಲೆ ನಮ್ಮ ನೋಡ್ಕೊಳ್ತಾರ ಇಲ್ವೋ, ಏನ್ ಮಾಡ್ತಾರೋ ಅದರಿಂದ ಬೀಳೋದು ಬೇಡ. 11ನೇ ಮನೆ ಅವ್ರಿಗೆ ಏನ್ ಬೇಕೋ ಮಾಡ್ಕೊಡ್ತಕ್ಕಂಥದ್ದು 11ನೇ ಮನೆ ರಾಹು ಕೂತಿದೆ, ಅದನ್ನ ಮಾಡ್ತಕ್ಕಂಥದ್ದು ಅಂತ ಬರುತ್ತೆ. ಸೊ ಈ ವಿಚಾರದಲ್ಲಿ ಈ ಕಾಳನ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಶಿವ. ಅದಕ್ಕೆ ಕಂಟ್ರೋಲ್ ಮಾಡ್ತಕ್ಕಂಥ ಮಂತ್ರ ಬಂದ್ಬಿಟ್ಟು ತ್ರಯಂಬಕ ಮಂತ್ರ. ತ್ರಯಂಬಕ ಮಂತ್ರ ವೆಲ್ತ್, ಹೆಲ್ತ್, ಹ್ಯಾಪಿನೆಸ್. ವೆಲ್ತ್, ಹೆಲ್ತ್, ಹ್ಯಾಪಿನೆಸ್ ಮೂರಕ್ಕೂ ಒಂದು ಪವರ್ಫುಲ್ ಆಗಿರತಕ್ಕಂಥ ಮಂತ್ರ. ನಾನು ಬೆಳಿಗ್ಗೆನೆ ಹೇಳಿದ್ದಂಗೆ ಓಂ ತ್ರಯಂಬಕಂ ಅಂತಂದ್ರೆ 3 ಕಣ್ಣಿನ ಶಿವ ಅಂತ ಹೇಳ್ತೀವಿ. 3 ಕಣ್ಣಿನ ದೇವತೆ ಲಾರ್ಡ್ ಅಂತ ಹೇಳ್ತೀವಿ. ಯಜಾಮಹೆ ಅಂದ್ರೆ ಬಹಳ ಒಂದು ಯೂನಿವರ್ಸ್ಗೆ ಒಬ್ಬ ಲೀಡರ್ ಇದ್ದಂಗೆ ಯಜಾಮಹೆ. ಸುಗಂಧಿಂ ಅಂತಂದ್ರೆ ಬಹಳ ಒಂದು ಸೊಗಸಾಗಿರ್ತಕ್ಕಂಥ ಗಾಳಿ. ನಾವ್ ಯಾವ್ದಾದ್ರು ಒಂದು ಗಾಳಿ ಹೋದಾಗ ಹಬ್ಬ ಎಷ್ಟು ಚೆನ್ನಾಗಿ ತಣ್ಣ ಗಾಳಿ ಬರ್ತಾ ಇದ್ದಿಲ್ಲ, ಆ ತಂಗಾಳಿನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥವನು ಶಿವ ಮಾಡಿರ್ತಕ್ಕಂಥದ್ದು. ಸೊ ಸುಗಂಧಿಂ. ಪುಷ್ಟಿ ವರ್ಧನಂ ಅಂದ್ರೆ ಸ್ಟ್ರಾಂಗೆಸ್ಟ್ ಪರ್ಸನ್. ನಮ್ಗೆಲ್ಲರಿಗೂ ಏನಂತಂದ್ರೆ ಶಕ್ತಿ ಇದ್ರೆ ಎಷ್ಟೊತ್ತು ಬೇಕಾದ್ರೆ ಕೆಲಸ ಮಾಡ್ತಾ ಇರ್ತೀವಿ. ಸೊ ಸ್ಟ್ರಾಂಗೆಸ್ಟ್ ಪರ್ಸನ್ ಯಾರು ಅಂತಂದ್ರೆ ಒಂದು ಶಿವ. ಪುಷ್ಟಿ ವರ್ಧನಂ. ಊರ್ವಾರುಕಂ ಇವ ಬಂಧನಾತ್ ಮೃತ್ಯೋರ್ ಮುಕ್ಷೆ ಮಾಮೃತಾತ್ ಅಂದಾಗ ನಮ್ಮಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಾಯಿಲೆ ಬಂಧನವಾಗಿದೆ. ಅದನ್ನ ಬಿಡಿಸ್ಬಿಟ್ಟು ಈ ಮೃತ್ಯುಯಿಂದ ಕಾಪಾಡಿ ಅಮೃತವನ್ನು ಕೊಡು ಅಂತ ಹೇಳಿ ಆ ಮಂತ್ರದ ತಾತ್ಪರ್ಯ ಅಷ್ಟೇ. ಈ ಮಂತ್ರವನ್ನು ಯಾರಿಗೆ ಎಸ್ಪೆಷಲಿ ಹೆಲ್ತ್ ತುಂಬಾ ಕಷ್ಟಕರವಾಗಿದ್ರೆ 216 ಬಾರಿ ಬೆಳಿಗ್ಗೆ, 216 ಬಾರಿ ಮಧ್ಯಾಹ್ನ, 216 ಬಾರಿ ಸಂಜೆ ಮಾಡಿದ್ದಲ್ಲಿ 48 ದಿವಸ ಆದ್ಮೇಲೆ ಈ ಮಂತ್ರದ ಶಕ್ತಿ ನೋಡಿ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಆಮೇಲೆ ಈ ಮಂತ್ರನ ಹೇಳ್ಬೇಕಾದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯದಲ್ಲಿ ನೀವು ಶುರು ಮಾಡಿದ್ರೆ
ಅದೇ ಸಮಯದಲ್ಲಿ 48 ದಿವಸನೂ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು 6ರಿಂದ 7 ಗಂಟೆ ಅಥವಾ 7ರಿಂದ 8 ಗಂಟೆಗೆ ಮಾಡಿದ್ರು ಕೂಡ 7ರಿಂದ 8 ಗಂಟೆ ಮಾಡಿದ್ರೆ ಇವತ್ತು ನಾಳೆನೂ 7ರಿಂದ 8 ಗಂಟೆ ಮಾಡ್ತಕ್ಕಂಥದ್ದು. ಈ ಮಂತ್ರ ಭಾಳ ಶಕ್ತಿಶಾಲಿಯಾಗಿದೆ. ನನ್ನ ಅನುಭವಕ್ಕೆ ಬಂದಿದೆ ಇದು. ನಾನು ಮಾಡಿದ್ದೀನಿ. ಕೆಲವೊಂದು ಯಾವುದೋ ಒಂದು ಭಾಳ ಹೆಲ್ತ್ ಇಶ್ಯೂಲಿ ಭಾಳ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗಿತ್ತು ಒಂದು ಟೈಮಲ್ಲಿ. ಈ ಮಂತ್ರ ತುಂಬ ಮಿರಾಕಲ್ ಆಗೋಯ್ತು. ನಾನು ಒಂದು 48 ಡೇಸ್ಗಿನ 41 ಡೇ ಮಾಡಿದೆ. 216 ತುಂಬಾ ನಿದ್ದೆ ಬರುತ್ತೆ, ತುಂಬಾ ನಿದ್ದೆ ಎಳೆಯುತ್ತೆ. ಸ್ಟಾರ್ಟಿಂಗ್ ಮಾಡಿದಾಗ ನಿಮಗೆ ಮಾಡೋಕ್ಕಾಗೋದೇ ಇಲ್ಲ. ನಿಮಗೆ ನಿದ್ದೆ ಎಳೆಯುತ್ತೆ ಅಂದರೆ ಡ್ರೌಸಿನೆಸ್. ದಿಸ್ ಮಂತ್ರ ಹ್ಯಾಸ್ ದಿ ಪೊಟೆನ್ಸಿ ಆಫ್ ಡ್ರೌಸಿನೆಸ್. ಯಾರಿಗೆ ಸ್ಲೀಪ್ ಬರಲ್ವೋ ಈ ಮಂತ್ರ ಹೇಳಿ, ತುಂಬ ಸ್ಲೀಪ್ ಬರುತ್ತೆ. 216 ಮಾಡಿ. ಹೆಂಗ್ ಎಳೆಯುತ್ತೆ ನಿದ್ದೆ ಅಂದ್ರೆ ನಾವು ಮಾಡೋಕ್ಕಾಗಲ್ಲ. 216 ಮಾಡೋಕ್ಕಾಗಲ್ಲ. ನೀವು ಮಾಡಿ 216. ಯಾರು ಸ್ಟಾರ್ಟಿಂಗ್ ಮಾಡ್ತಾ ಇದ್ರು ನೀವು ಮಾಡಿ ನೋಡಿ. ಡ್ರೌಸಿನೆಸ್, ನಿದ್ದೆ ಎಳೆಯುತ್ತೆ. ನೀವು ಎಂತ ನಿದ್ದೆ ಹೊಡೆದಿರಿ, ಬೆಳಿಗ್ಗೆ ಎದ್ದ ತಕ್ಷಣ ಆ ಮಂತ್ರ ಹೇಳ್ತಾ ಇದ್ರೆ ಹಂಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ನೀವು 48, 50, 60 ಮುಗಿಸೋಷ್ಟಕ್ಕೆ ಏನೋ ಒಂಥರ ಆಗ್ತಾ ಇದೆಯಪ್ಪ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿ, ಸೂಪರ್ ಆಗಿದೆ. ಖಂಡಿತ ಗುರುಜಿ. ಮಂತ್ರವನ್ನ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಇವಾಗ ಹೇಳೋದನ್ನ ಕೇಳಿರ್ತೀವಿ, ಮೃತ್ಯುಂಜಯ ಜಪ ಶಿವನಿಗೆ ಹತ್ರ ಅಂತ. ಇದ್ರ ಮಹತ್ವವನ್ನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ಹಾಗಿದ್ರೆ ಖಂಡಿತ ಕಾರ್ಯಕ್ರಮನ ಮುಂದುವರಿಸ್ತೀನಿ. 4 ದಿನ ನೀವು ಕೂಡ ನಕ್ಷತ್ರನಾಡಿಯನ್ನ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಮೈಸೂರಿನಲ್ಲಿ ಆಗಸ್ಟ್ 5ನೇ ತಾರೀಕಿಗೆ ಗುರುಜರು ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಸೊ ಮೈಸೂರು ಜನರು ಯಾರು ರೆಸ್ಟ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜುಲೈ 30ನೇ ತಾರೀಕಿಗೆ PGD ನ ತಗೊಳ್ತಾ ಇದ್ದಾರೆ. ಸೊ PGD ಎಕ್ಸಾಮ್ಸ್ ಬಗ್ಗೆ ಖಂಡಿತ ಬ್ರೇಕ್ ನಂತರ ಗುರುಜಿ ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡ್ತಾರೆ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರ್ಸೋಣ. ಹಾಗೆ ಕಲ್ತಿರುವಂತ ವಿದ್ಯಾರ್ಥಿಗಳು ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ನನ್ನ ಹೆಸರು ಏಕಾಕ್ಷರ ಅಂತ ಹೇಳ್ಬಿಟ್ಟು ನಾನು ಭದ್ರಾವತಿಯಿಂದ ಬಂದಿದ್ದೇನೆ. ನಕ್ಷತ್ರ ನಾಡಿಯನ್ನ 4 ದಿವಸದಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದಾರೆ ದಿನೇಶ್ ಗುರೂಜಿಯವರು. ಮತ್ತು ಇವ್ರದ್ದು ಪುಸ್ತಕ ಒಂದಿದೆ, ಯಂತ್ರ ಮಂತ್ರ ಮತ್ತು ತಂತ್ರ ಅಂತೇಳ್ಬಿಟ್ಟು. ಈ ಬುಕ್ಕಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ನಕ್ಷತ್ರ ನಾಡಿ ಪ್ಲಸ್ ಈ ಬುಕ್ಸಿನಿಂದ ಸಂಪೂರ್ಣವಾಗಿ ಪರಿಹಾರವನ್ನು ತೆಗೆದುಕೊಳ್ಬೋದು ಅನ್ನೋದು ಸರಳವಾಗಿ, ಸಜ್ಜನವಾಗಿ, ಕ್ಲಿಯರ್ ಆಗಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಗುರೂಜಿಯವರು. ಎಲ್ಲರೂ ಕೂಡ ಇದನ್ನ ಮಾರ್ಗದರ್ಶನವಾಗಿ ಇಟ್ಕೊಂಡು ಚೆನ್ನಾಗಿ ಕಲಿಬೇಕಂತ ಕೇಳ್ಕೊಂತೀನಿ. ಓಂ ಗಂ ಗಣಪತಿಯೇ ನಮಃ. ನನ್ನ ಹೆಸರು ರುದ್ರಮುನಿ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಿಂದ ಬಂದಿದ್ದೀನಿ. ಮೊದಲನೇದಾಗಿ ಋಷಿಮುನಿಗಳಿಗೂ ಹಾಗೂ ಡಾಕ್ಟರ್ ದಿನೇಶ್ ಸರ್ ಅವ್ರಿಗೂ ವಂದಿಸುತ್ತಾ, ನಾನು ಆಗಾಗ ನಕ್ಷತ್ರ ನಾಡಿ ನೋಡ್ತಾ ಇದ್ದೆ. ನಕ್ಷತ್ರ ನಾಡಿ ನೋಡ್ತಿರ್ಬೇಕಾದ್ರೆ ಇದೇನಪ್ಪ ಇದು 4 ದಿನದಲ್ಲಿ ಕಲಿಬಹುದಾ, ಇವರೆಲ್ಲ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಅನ್ಕೊಂತ ಇದ್ದೆ. ಆಮೇಲೆ ಒಂದ್ ದಿವಸ ಅನಿಸ್ತು ಯಾಕೆ ಹೋಗ್ಬಾರ್ದು ಆ ಕ್ಲಾಸಿಗೆ. ಬಂದಾದ್ಮೇಲೆ ಗೊತ್ತಾಯ್ತು ಇದರಲ್ಲಿ ಅಮೃತನೇ ಇದೆ ಅನ್ನೋದು ಗೊತ್ತಾಯ್ತು. ಹೇಗೆ ಒಂದು ಜನ್ಮ ದಿನಾಂಕ, ಒಂದು ಸಮಯ ಹೇಳಿದ್ರೆ ಸಾಕು, ಈಗಲೂ ಕುಂಡ್ಲಿ ಹಾಕ್ಬಿಟ್ಟು ಯಾವ ಲಗ್ನ, ಯಾವ ರಾಶಿ, ಯಾವ ನಕ್ಷತ್ರ, ಮತ್ತೆ ಅವ್ರಿಗೆ ಯಾವಾಗ ಮದ್ವೆನೂ ಆಗುತ್ತೆ ಅಥವಾ ಯಾವಾಗ ಆಗಲ್ಲ ಅಥವಾ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಸಮೇತನು ಬಹಳ ಸರಳ ರೀತಿಯಲ್ಲಿನೂ ಅರ್ಥ ಆಗಂಗೆ, ಮನದಟ್ಟ ಆಗಂಗೆ ನಮ್ಮ ಡಾಕ್ಟರ್ ದಿನೇಶ್ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ದಿನೇಶ್ ಗುರುಗಳಿಗೆ ನನ್ನ ಅನಂತ ಧನ್ಯವಾದಗಳು. ಆಲ್ ರೈಟ್. ಸೊ ಸುಳ್ಳು ಅಂತ ಅನ್ಕೊಂಡವ್ರಿಗೆ ಇವಾಗ ಅಮೃತ ಅನ್ನೋದು ಗೊತ್ತಾಗಿದೆ. ಸೊ ಸಾಕಷ್ಟು ಜನರು ಟಿವಿ ನೋಡ್ತಾ ಇರೋರ್ಗೂ ಕೂಡ ಅನ್ಸ್ತಾ ಇರತ್ತೆ, ಏನಪ್ಪ 4 ದಿನದಲ್ಲಿ ಹೇಗೆ ಹೇಳ್ಕೊಡ್ತಾರೆ, ನಂಬಕ್ ಆಗುತ್ತಾ ಅಂತ. ಸೊ ಈ ತರ ಕನ್ಫ್ಯೂಷನ್ ಇರೋರು ಖಂಡಿತ ಬಂದು ಒಂದ್ಸರಿ ಕ್ಲಾಸಸ್ ನ ಅಟೆಂಡ್ ಮಾಡಿ. ಒಂದಿನ ಅಟೆಂಡ್ ಮಾಡಿ ಬೇಕಿದ್ರೆ ಗೊತ್ತಾಗತ್ತೆ ಅವಾಗ ನಕ್ಷತ್ರ ನಾಡಿ ಅಂದ್ರೆ ಏನು ಅಂತ. ಹಾಗೆ ಆಗಸ್ಟ್ 5 ಮೈಸೂರು ರಿಯೋ ಮೆರಿಡಿಯನ್ ಹೋಟೆಲ್ ನಲ್ಲಿ ಗುರುಜಿ ಅವರು ಮೈಸೂರಿನಲ್ಲಿ ಕ್ಲಾಸಸ್ ತಗೊಳ್ತಾ ಇದಾರೆ. ರಿಯೋ ಮೆರಿಡಿಯನ್ ಹೋಟೆಲ್. ಹಾಗಿದ್ರೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ಕಾರ, ಮಾತನಾಡಿ. ಹಲೋ. ಓಕೆ, ಕರೆ ಡಿಸ್ಕನೆಕ್ಟ್ ಆಗಿದೆ. ಹಾಗೆ ಗುರುಜಿ, PGD ಎಕ್ಸಾಮ್ಸ್ ಜುಲೈ 30ನೇ ತಾರೀಕಿಗೆ. ಸೊ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ವಿಷಯ ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ಶಾರ್ಟ್ ಆಗಿ ಏನ್ ಹೇಳ್ತೀರಾ ಗುರುಜಿ? ನೋಡಿ, ಇದೇ ಭಾನುವಾರ ಪ್ರಾಯಶಃ 10:10ವರೆಗೆ ಎಕ್ಸಾಮ್ ಇದೆ. 2 ಅವರ್ ಎಕ್ಸಾಮಿನೇಷನ್ ಬರುತ್ತೆ. ಸೊ ಯಾರ್ಯಾರು ಎಕ್ಸಾಮ್ ಬರೀತಾರೋ ಸೊ ಅವ್ರಿಗೆ ಫ್ಲೋರಿಡಾ ಯೂನಿವರ್ಸಿಟಿ USA ಇಂದ ಅವ್ರಿಗೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಸರ್ಟಿಫಿಕೇಶನ್ ಸಿಗುತ್ತೆ. ಸೊ ಅದು ಇನ್ನೊಂದು ದಿವಸ, ಒಂದು 1 ಮಂತ್ 2 ಮಂತ್ಸ್ ಆದಮೇಲೆ ಎಕ್ಸಾಮ್ ಎಲ್ಲ ಬರೆದು ಅವ್ರಿಗೆ ರಿಸಲ್ಟ್ ಬಂದಾದ್ಮೇಲೆ ಯಾವುದೋ ಒಂದು ದಿವಸ ಒಂದು ನಿಗದಿ ಮಾಡಿ ಅವ್ರನ್ನ ಕರಿತಾ ಇದ್ದೀನಿ. ಯಾರ್ಯಾರು ನಕ್ಷತ್ರ ನಾಡಿ ಕಲ್ತಿದ್ದಾರೆ, ಬೇಸಿಕ್ ಕ್ಲಾಸ್ ಕಲ್ತಿರೋರ್ಗೂ ಇದಿದೆ. ಅಡ್ವಾನ್ಸ್ ಕ್ಲಾಸ್ ಅವರೇ ಬೇಕಂತ ಏನಿಲ್ಲ, ಅದಕ್ಕೇನು ಬೇಕಾಗಿಲ್ಲ. ಯಾಕಂದ್ರೆ ಬೇಸಿಕ್ ಕ್ಲಾಸಲ್ಲಿ ಫಸ್ಟ್ ಬುಕ್ ಇರ್ತಕ್ಕಂಥದ್ದು ಇರುತ್ತೆ. ಎಕ್ಸಾಮಿನೇಷನ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ಯಾವ್ದ್ರಲ್ಲಿ ಬೇಕಾದ್ರೂ ಬರೀಬೋದು. 100 ಮಾರ್ಕ್ಸ್ ಇರುತ್ತೆ. ಪಾಸಿಂಗ್ ಮಾರ್ಕ್ಸ್ 30 ಇರುತ್ತೆ. ಖಂಡಿತ ಅವ್ರು ಮಾಡ್ತಾರೆ. ಯಾಕಂದ್ರೆ ಇದು ಒಂದು ಆಬ್ಜೆಕ್ಟಿವ್ ಟೈಪ್ಸ್ ಭಾಳ ಇರುತ್ತೆ. 40-50 ಮಾರ್ಕ್ಸ್ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ.
ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರೆ ಬಹಳ ಈಸಿಯಾಗಿ ಬರೀಬಹುದು. ಒಂದು PhD ಮಾಡ್ಕೊಂಡ್ರೆ ಅವ್ರಿಗೂ ಒಂದು ಸಂತೋಷ, ನಾವೊಂದು ಜ್ಯೋತಿಷ ಕಲ್ತ್ವಿ, ಒಂದು PhD PhD ಆಗಿದೆ ತಗೊಂಡಿದ್ದೀವಿ ಅಂತ. ಅಂತ ಓಕೆ, ಮಾಡ್ಕೊಂಡ್ರೆ ಒಳ್ಳೇದು. ಜುಲೈ 30ನೇ ತಾರೀಕು ಅಂದ್ರೆ ಇದೆ ಕಮಿಂಗ್ ಸಂಡೇ ಅಂತಾನೆ ಹೇಳ್ಬೋದು. ಆಲ್ ದಿ ವೆರಿ ಬೆಸ್ಟ್. ಯಾರು ಲಿಸ್ಟ್ ಮಾಡ್ಕೊಂಡಿದ್ದೀರಾ? ಹಾಗಿದ್ರೆ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. Hello. ನಮಸ್ತೆ, ನಮಸ್ತೆ ಮೇಡಮ್. ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ನನ್ ಬಗ್ಗೆನೆ. ಹಾ ಹೇಳಿ. 1/6/1977 ಡೇಟ್ ಆಫ್ ಬರ್ತ್. 1/6/1977 ಅಲ್ವಾ? ಹೌದು. ಓಕೆ, ಟೈಮಿಂಗ್ಸ್ ಏನು? ಸಂಜೆ 7:15. ಸಂಜೆ 7:15. ಹುಟ್ಟಿರೋಂತ ಊರು ಯಾವ್ದು ಸರ್? ಮಾಲೂರು, ಕೋಲಾರ ಜಿಲ್ಲೆ. ಕೋಲಾರ ಜಿಲ್ಲೆ. ಸರಿ, ಪ್ರಶ್ನೆ ಕೇಳಿ, ಗುರುಜಿ ಮಾತನಾಡ್ತಾರೆ. ಹಾ, ಸರ್ ನಮಸ್ಕಾರ. ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದೀರಾ. ಇಲ್ಲಿ ಅನುರಾಧ ನಕ್ಷತ್ರ ಬರ್ತಾ ಇದೆ. ಈಗ ಪ್ರಸ್ತುತ ನಿಮಗೆ ಶುಕ್ರ ದಶೆ ನಡೀತಾ ಇದೆ ಸರ್. ಶುಕ್ರ ದಶೆಯಲ್ಲಿ 2018 ಗುರು ಭುಕ್ತಿ. ಶುಕ್ರ ಮತ್ತೆ ಗುರು ಹೇಗಿದೆ ಅಂತ ನೋಡೋಣ. ಶುಕ್ರ ಹೌದು, ಮತ್ತೆ ಹೌದು. ಗುರು ಹೇಳಿ ಸರ್, ಏನ್ ಕೇಳ್ಬೇಕಾಯ್ತು? ಸರ್ ಅದೇ ಹಣಕಾಸಿನ ಸಮಸ್ಯೆ, ಸಾಲ, ಆರೋಗ್ಯ ಎಲ್ಲ ತೊಂದರೆಗಳಿದೆ. ಮುಂದೆ ಬುಧನಲ್ಲೂ 5/8/12, ಕೇತುನಲ್ಲೂ 2/4/6, ಶುಕ್ರನಲ್ಲೂ 5/11/12, 5/11/12. ಹಣ ಬರುತ್ತೆ, ಬಟ್ ತೀರ್ಸಕ್ ಆಗ್ತಾ ಇಲ್ಲ, ಅಡಿಷನಲ್ ಇದೆ. ಮುಂದೆ ಬರ್ತಕ್ಕಂಥ ಸೂರ್ಯ ದಶೆವರೆಗೂ ಹೀಗೆ ಇರುತ್ತಲ್ಲ ಸರ್. ಯಾವ ವರ್ಷ ಅದರ್ಗು ಸರ್ ಗುರುಗಳೇ? 2025. ಅಲ್ಲಿವರೆಗೂ ಸಾಗಿಸ್ತಾರಣ ಸರ್, ಟೈಮ್ ಪಾಸ್ ಮಾಡ್ತಾರಣ, ಕಳ್ಳೆಕಾಯಿ ತಿನ್ನೋಣ. ಯಾಕಂದ್ರೆ ಇದ್ರಲ್ಲಿ ಏನಿದೆ ಅದನ್ನ ಹೇಳ್ತೀವಿ ಸರ್. ಯಾಕಂದ್ರೆ ಇದನ್ನ ಕ್ಲಿಯರ್ ಆಗ್ಬಿಡುತ್ತೆ, ಅದು ಮಾಡಿ ಇದು ಮಾಡಿ ಆಗಲ್ಲ. ಯಾಕಂದ್ರೆ 5/12, 7/11 ಬರ್ತಾ ಇದೆ. ಬಂದ್ರೂ ಕೂಡ ನೀವು ಇರ್ತಕ್ಕಂಥ ಸಾಲನ ತೀರ್ಸಕ್ಕೆ ಕಂಪ್ಲೀಟ್ ಆಗಿ ಆಗದೆ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಏನಾದ್ರು ಪ್ರಾಪರ್ಟಿ ಸೇಲ್ ಮಾಡ್ತಕ್ಕಂಥದ್ದು ಏನಾದ್ರು ಮಾಡಂಗಿದ್ರೆ ಮಾಡಿ ಇದ್ರೆ. ಯಾಕಂದ್ರೆ 3, 5, 10, 11 ಕಾಂಬಿನೇಷನ್ ಬರ್ತಾ ಇದೆ. ಋಣಮುಕ್ತರಾಗಬೇಕು ಅಂತಂದ್ರೆ ಪ್ರಾಪರ್ಟಿನ ಸೇಲ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಮತ್ತೆ ನೀವು ಹೊಸ ಜೀವನನ ಮತ್ತೆ ಮಾಡ್ಬೋದು, ಏನಾದ್ರು ತೊಂದರೆ ಬಹಳಷ್ಟು ಇದ್ದಾಗ. ಇದರಲ್ಲಿ ಯಥೇಚ್ಛವಾಗಿ ಸ್ವಲ್ಪ ಮಂತ್ರಗಳನ್ನ ಪಠನೆ ಮಾಡಿದ್ರೆ ನಿಮಗೆ ಸ್ವಲ್ಪ ಚೆನ್ನಾಗಾಗುತ್ತೆ. ಶುಕ್ರನ ಮಂತ್ರ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಂದು 30-40% ಹೆಲ್ಪ್ ಆಗುತ್ತೆ. ಮತ್ತೆ ಕೈಲಾಶ ಯಂತ್ರ ಸ್ವಲ್ಪ ಇಲ್ಲಿ ಹೆಚ್ಚಿಗೆ ವರ್ಕ್ ಆಗುತ್ತೆ. ಯಾಕಂದ್ರೆ 11 ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ಕೈಲಾಶ ಯಂತ್ರ ಇನ್ನೊಂದು 30% ಆಡ್ ಮಾಡುತ್ತೆ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದಕ್ಕೆ. ಗುರುಜಿ ಹೇಳ್ದಂಗೆ ಕೈಲಾಶ್ ಯಂತ್ರವನ್ನ ಕೂಡ ಸ್ಥಾಪನೆ ಮಾಡಬೇಕು. ನಿಮ್ಗೂ ಕೂಡ ಕೈಲಾಶ್ ಯಂತ್ರ ಬೇಕು ಅಂತ ಹೇಳಿದ್ರೆ ನಮ್ಮ ಆಫೀಸ್ ನಮಸ್ಗೆ ಕರೆ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಬಹುದು. ಏನೇ ಸಮಸ್ಯೆ ಇದ್ರೂ ಕೂಡ ಸ್ವಲ್ಪನಾದ್ರೂ ಕಷ್ಟ ಈಡೇರೋದಕ್ಕೆ ಖಂಡಿತ ಹೆಲ್ಪ್ ಮಾಡುತ್ತೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕು. ಹೌದಾ, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಹುಟ್ಟಿದ ಗೊತ್ತಿಲ್ಲ ಮೇಡಮ್. ಹೌದಾ, ನಂಬರ್ ಹೇಳಿ ಸರ್. ಆಗಿದ್ರೆ 9 ನಂಬರ್ ಮೇಡಮ್. 9. ಸರಿ, ಪ್ರಶ್ನೆ ಏನಿದೆ ಕೇಳಿ, ಗುರುಜಿ ಮಾತನಾಡ್ತಾರೆ. 9 ಗ್ರಹಗಳು ಹೇಳಿ ಸರ್. ಸುನಂದ ಅಂತ ಹೇಳಿ ಸರ್ ಹೆಸರು. ಏನ್ ಪ್ರಶ್ನೆ ಕೇಳ್ಬೇಕು? ಅವಳು ಮುಂದಿನ ಭವಿಷ್ಯ ಏನಂತ 10th ಓದ್ತಾ ಇದ್ದಾರೆ ಸರ್. ಅವ್ರ ಯಾಕೆ ಡೇಟ್ ಆಫ್ ಬರ್ತ್ ತಗೊಂಡಿಲ್ವಾ ಸರ್? ಇದು ಚಿಕ್ಕ ಹುಡುಗಿ ಅಲ್ವಾ, 10th ಓದ್ತಾ ಇದ್ದಾರೆ ಅಂದ್ರೆ. ಡೇಟ್ ಆಫ್ ಬರ್ತ್ ಇದೆ, ಅವ್ರು ಹುಟ್ಟಿದ ಟೈಮ್ ಗೊತ್ತಿಲ್ಲ ಸರ್. ಹಾಸ್ಪಿಟಲ್ ಹುಟ್ಟಿದ್ರಾ? ಹಾ ಸರ್, 10 ಮಿನಿಟ್ ಓದ್ತಾ ಇದ್ದಾರೆ ಸರ್. ಈಗ ಹಾಸ್ಪಿಟಲ್ ಅಲ್ಲಿ ಕೇಳದೇ ಇಲ್ವಲ್ಲ, ಕೇಳಿ. ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ರಾ? ಹಾ ಸರ್. ಹಲೋ, ಏನಿಲ್ಲ ಬಿಡಿ ಸರ್. ಸರ್, ಆಸ್ಪತ್ರೆ. ನಮಸ್ಕಾರ. ಈಗ ನೆಕ್ಸ್ಟ್ ಏನ್ ಕೇಳ್ಬೇಕಾಯ್ತು ಸರ್? ಓದಿನ ಎಜುಕೇಶನ್ ಬಗ್ಗೆ. ಸೊ ಕೇತು ದಶೆ ನಡೀತಾ ಇದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಚೆನ್ನಾಗಿ ಓದ್ತಾರೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ, ಏನ್ ತೊಂದರೆ ಇಲ್ಲ. ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ತುಂಬಾ ಚೆನ್ನಾಗಿ ಓದ್ತಾರೆ. ಮುಂದೆ ಬರ್ತಕ್ಕಂಥ ಶುಕ್ರನಲ್ಲಿ 2/7 ಬರ್ತಾ ಇದೆ. ದಯವಿಟ್ಟು ಇಂಜಿನಿಯರಿಂಗ್ ಕಳಿಸಿ. 8 ಬರ್ತಾ ಇದೆ ಕಾಂಬಿನೇಷನ್, ಅದ್ಭುತವಾಗಿದೆ. ಓಂ ಗಂ ಗಣಪತಿ ನಮ ಅಂತ ಹೇಳಿಸಿ, ಬಹಳ ಒಳ್ಳೇದಾಗುತ್ತೆ. ಸಾಧ್ಯವಾದ್ರೆ 21 ಗರ್ಕೆ ಮಂಗಳವಾರ 6 ಮಂಗಳವಾರ 21 ಗರ್ಕೆ ಗಣಪತಿಗೆ ಅಲ್ಲಿ ಇಟ್ಬಿಟ್ಟು ಬರಕ್ಕೆ ಹೇಳಿ, ಗಣಪತಿ ದೇವಸ್ಥಾನದಲ್ಲಿ, ಅಥವಾ ದಾನ ಮಾಡ್ಬಿಟ್ಟು ಬರಲಿ. ಕರೆಕ್ಟ್ ಆಗಿ 21 ಗರ್ಕೆ ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಕೇಳಿರೋ ಪ್ರಶ್ನೆಯಲ್ಲಿ ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೇನೆ ಆಗಸ್ಟ್ 19ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಹೈಯರ್ ಕ್ಲಾಸ್ ತಗೊಳ್ತಾ ಇದ್ದಾರೆ ಗುರುಜಿ. ಹಾಗೆ ಸೆಪ್ಟೆಂಬರ್ 2 ಹಾಗೂ 3ನೇ ತಾರೀಕಿಗೆ ಹುಬ್ಳಿಯಲ್ಲಿ ಮತ್ತೆ ಪುನಃ ನಕ್ಷತ್ರ ನಡೆಯನ್ನ ಹೇಳ್ಕೊಡ್ತಿದ್ದಾರೆ. ಹಾಗೆ ಸಾಕಷ್ಟು ಜನ ಬಳ್ಳಾರಿಯಲ್ಲಿ ಕ್ಲಾಸಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಸೊ ಬಳ್ಳಾರಿ ಜನರಿಗೆ ಖುಷಿ ವಿಷಯ ಅಂತಾನೆ ಹೇಳ್ಬೋದು. ಸೆಪ್ಟೆಂಬರ್ 14ನೇ ತಾರೀಕಿಗೆ ಬಳ್ಳಾರಿಯಲ್ಲಿ ಫಸ್ಟ್ ಟೈಮ್ ಗುರುಜಿಯರು ಬಳ್ಳಾರಿಯಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಸೊ ಬಳ್ಳಾರಿ ಜನ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಂಡು ಬಂದು ನಕ್ಷತ್ರ ನಡೆಯನ್ನ ಕಲೀರಿ ಅಂತ ಹೇಳ್ತಾ, ಮತ್ತೊಬ್ರು ಕಾಲರ್. ಹಲೋ, ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಹುಟ್ಟಿರೋ ದಿನಾಂಕ? ನಾವು 21 4 95. ಸರಿ, ಟೈಮಿಂಗ್ಸ್ ಏನು? ರಾತ್ರಿ 8 ಗಂಟೆ 8 ಗಂಟೆ 5 ನಿಮಿಷ. ಹುಟ್ಟಿರುವಂತ 8 ಗಂಟೆ ಆಯ್ತು. ಶಿವಮೊಗ್ಗ. ಪ್ರಶ್ನೆ ಕೇಳಿ, ಗುರುಜಿ ಮಾತನಾಡ್ತಾರೆ. ಹಾ ಮೇಡಮ್ ನಮಸ್ಕಾರ.
ಸರ್ ನಮಸ್ತೆ. ಹೇಳಿ ಮೇಡಮ್, ಏನ್ ಕೇಳ್ಬೇಕಾಯ್ತು? ಸರ್ ನನ್ನ ಮಗನ ಬಗ್ಗೆ PGDM ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ರ? ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್. ಓಕೆ, ರಾಹು ದಶೆ ಸ್ಟಾರ್ಟ್ ಆಗಿದೆ. ರಾಹು ದಶೆ ರಾಹು ಭುಕ್ತಿಲಿದೆ. ಏನ್ ಪ್ರಶ್ನೆ ಕೇಳಬೇಕು? ಅವ್ನು ಮುಂದಿನ ಜೀವನ ಕೆಲಸದ ಬಗ್ಗೆ ಸರ್. ರಾಹು ದಶೆ ಕಾಂಬಿನೇಷನ್ ನೋಡಿದಾಗ ದಯವಿಟ್ಟು ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ 18 ವರ್ಷ. ಯಾಕಂದ್ರೆ 5-8-12 ಕಾಂಬಿನೇಷನ್ ಇದೆ. ಅವ್ರು ಮಾಡಿರ್ತಕ್ಕಂಥ ಒಂದು ಎಜುಕೇಶನ್ ಅಲ್ಲಿ ಫಾರಿನ್ಗೆ ಹೋಗ್ತಕ್ಕಂಥ ಚಾನ್ಸಸ್ ಬಹಳ ಸ್ಟ್ರಾಂಗ್ ಆಗಿದೆ ಅಮ್ಮ. ಅವರು ವಿದೇಶಕ್ಕೆ ಹೆಚ್ಚು ಪ್ರಯತ್ನ ಪಡಬೇಕು, ಇದೊಂದು ಫಸ್ಟ್ ಸಜೆಷನ್. ಯಾಕಂದ್ರೆ ಯಾರಿಗೆ 5-8-12 6-8-12 ಹೆಚ್ಚಾಗಿ ಬರುತ್ತೋ ವಿದೇಶದಲ್ಲಿ ಅವ್ರಿಗೆ ಹೆಚ್ಚು ಲಾಭ ಬರುತ್ತೆ. ಅಟ್ಲೀಸ್ಟ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಊರಿಂದ ಬೆಂಗಳೂರಲ್ಲಿ ಕೆಲಸ ಅಥವಾ ಹೈದರಾಬಾದ್ ಅಥವಾ ಮುಂಬೈ, ಚೆನ್ನೈ ಈ ರೀತಿ ಒಂದು ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಕೆಲಸ ಮಾಡಿದ್ರೆ ಲಾಭ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ತೀವಿ. ಹುಟ್ಟೂರಿನಲ್ಲಿ 5-8-12 6-8-12 7-8-12 ಬಹಳ ವರ್ಸ್ಟಾಗಿ ವರ್ಕ್ ಆಗುತ್ತೆ. ಮಾಡಿ ದಯವಿಟ್ಟು. ರಾಹು ದಶೆ ತುಂಬಾ ಚೆನ್ನಾಗಿದೆ. ಒಂದು ಬಲಗೈ ಮಧ್ಯದ ಬಲಗೈ ಒಂದು ಗೋಮೇಲ್ ಹಾಕ್ಸಿ ಬಿಡಮ್ಮ, ಒಳ್ಳೇದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೇನೆ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ನಕ್ಷತ್ರ ನಿರ್ಣಯ ಕಲ್ತಿರೋರಿಗೆ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಗೊತ್ತಿರುತ್ತೆ. ಸಮಸ್ಯೆಗಳಿಗೆ ಪರಿಹಾರ ಏನು? ಸೊ ಆ ಪರಿಹಾರ ಬೇಕು ಅಂತ ಹೇಳಿದ್ರೆ ಮಂತ್ರ ತಂತ್ರ ಯಂತ್ರ ಈ ಪುಸ್ತಕವನ್ನ ತಗೊಂಡ್ರೆ ಎಲ್ಲಾ ಒಂದು ಕಾಯಿಲೆಗಳಿಗಾಗಿರ್ಬೋದು, ಎಲ್ಲಾ ಒಂದು ನಮ್ಮ ಮನಸ್ಸಲ್ಲಿರುವಂತಹ ತೊಂದರೆಗಳಿಗೆ ಮಂತ್ರ ಇದೆ. ಗುರುಜಿ ಹೇಳ್ತಾನೆ ಇರ್ತಾರೆ, ಮಂತ್ರ ಪಠನೆ ಮಾಡಿ ಏನೇ ಸಮಸ್ಯೆ ಇದ್ರೂ ಕೂಡ ದೂರ ಆಗತ್ತೆ ಅಂತ. ಸೊ ಮಂತ್ರ ತಂತ್ರ ಯಂತ್ರ ಅದ್ಭುತವಾದಂತಹ ಪುಸ್ತಕ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಆಫೀಸ್ ನಂಬರ್ಸ್ಗೆ ಕರೆ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಸ್ಮಾಲ್ ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳ್ಬೇಕಿದ್ರು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿರೋ ದಿನಾಂಕ 26 ಅಕ್ಟೋಬರ್ ಹಾ 26/10 ಓಕೆ 1998. 1998. ಟೈಮಿಂಗ್ಸ್ ಏನು? ರಾತ್ರಿ 11 ಗಂಟೆ. ಓಕೆ, ಹುಟ್ಟಿರೋಂತ ಊರು ಸ್ಥಳ? ಬಾಗಲಕೋಟೆ ಜಿಲ್ಲೆ ಜಮಖಂಡಿ. ಓಕೆ ಸರಿ, ಪ್ರಶ್ನೆ ಕೇಳಿ, ಗುರುಜಿ ಮಾತನಾಡ್ತಾರೆ. ಹಾ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್ ಜಿ. ಧನುರಾಶಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೌದು ಹೌದು ಸರ್. ಚಂದ್ರ ದಶೆ ನಡೀತಾ ಇದೆ. ಚಂದ್ರ ದಶೆಯಲ್ಲಿ ಇವಾಗ ಕುಜ ಭುಕ್ತಿ ನಡೀತಾ ಇದೆ. ಚಂದ್ರ ಮತ್ತೆ ಕುಜ ಹೇಗಿದೆ ಅಂತ ನೋಡೋಣ. ಚಂದ್ರ 2-6-5-2-11 ಮತ್ತೆ ಕುಜ ಬಂದ್ಬಿಟ್ಟು 2-6-11. ಏನ್ ವಿಚಾರಕ್ಕೆ ಹೇಳ್ಬೇಕಾಯ್ತು? ಅವಳೀಗ ಸೆಕೆಂಡ್ PUC ಮಕ್ಕಳಿದ್ದಾಳೆ ಸರ್, ಮೆಡಿಕಲ್ ಮಾಡಬೇಕು ಅಂತ ನೀಟು ಕ್ವಾಲಿಫೈ ಮಾಡಿದ್ದಾಳೆ ಸರ್. ಸಿಗತ್ತಾ ಅಂತ? 100% ಸಿಗುತ್ತೆ. 2-11-6-12 ಮಾಡಿದ್ದಾಳೆ ಸರ್. ಡೆಫಿನೆಟ್ ಆಗಿ ಮಾಡ್ತಾರೆ, ಡೆಫಿನೆಟ್ ಆಗಿ ಮಾಡ್ತಾರೆ, ಹಾ ಸರ್. ಖಂಡಿತ ಮಾಡ್ತಾರೆ. ನೀಟ್ ಎಕ್ಸಾಮ್ ಯಾವಾಗ ಬರೀತಾ ಇದಾರೆ? ನೀಟ್ ಎಕ್ಸಾಮ್ ಬರೆದಿದ್ದಾಳೆ, ಮೊನ್ನೆ ಕ್ವಾಲಿಫೈ ಆಗಿದ್ದಾಳೆ. ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಿದ್ದಿದೆ ಸರ್, ಅದಕ್ಕೆ. ಸ್ವಲ್ಪ ಕಮ್ಮಿ ಬಂದಿದ್ಯಾ? ಕ್ವಾಲಿಫೈ ಆಗಿದ್ದಾಳೆ. ಓಕೆ, ಅದಕ್ಕೆ ಸಿಗತ್ತಾ? MBBS ಮಾಡಿಸ್ತಾ ಅಂತ ಕೇಳ್ತಾ ಇದ್ದೀನಿ ಸರ್. 100% ಆಗುತ್ತೆ. 2-11-6-8-12 ಮೆಡಿಸಿನ್ ಸೀಟ್ ಗ್ಯಾರಂಟೀಡ್. ಓಕೆ, ಆದ್ರೆ ನಿಮ್ಮ ಆಫೀಸಿನ 30% ಬಂದು ಕೊಡ್ತೀವಿ ಸರ್. 100% ಆಗುತ್ತೆ. ಹಿಮಾಚಲದಿಂದ ಮಾತಾಡ್ತಾ ಇದ್ದೀನಿ ಸರ್. MBBS 10 ಬೆಂಗಳೂರು ಮೀಟ್ ಆಗ್ತದೆ ಸರ್ ನಾನು. ಯಾಕಂದ್ರೆ ಆ ಕಾಂಬಿನೇಷನ್ ಬಂದಿದೆ. ನಾನು ಮೆಡಿಕಲ್ ಅಂತ ನಾನು ಹೇಳ್ತಾ, ನೀವು ಹೇಳ್ತಾ ಇದ್ರೆ ಬರ್ತಾ ಇದೆ, ಏನ್ ತೊಂದರೆ ಇಲ್ಲ. ಬಟ್ ದೂರದ ಪ್ರದೇಶದಲ್ಲಿ ಹೋಗತಕ್ಕಂಥದ್ದು, ನೀವು ಸೆಲೆಕ್ಟಿವ್ ಕಾಲೇಜ್ ಸಿಗೋದಿಲ್ಲ, ಅದೊಂದು ಸ್ವಲ್ಪ ನೋಡಿ ಅಷ್ಟೇ. ಓಕೆ, ನೀವು ಸೆಲೆಕ್ಟಿವ್ ಕಾಲೇಜ್ ಸಿಗಲ್ಲ. ನಥಿಂಗ್ ಟು ವರಿ. 12 is away from home, ಅದಕ್ಕೋಸ್ಕರ. ಓಕೆ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಗುರುಜಿ ಹೈದರಾಬಾದ್ ನಿಂದ ಒಬ್ಬರು ಕಾಲರ್ ಇದ್ದಾರೆ, ತಗೊಳ್ಳೋಣ ಗುರುಜಿ. ಆಲ್ ರೈಟ್. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ ಮಾ, ಡೇಟ್ ಆಫ್ ಬರ್ತ್ ಹೇಳಿ. ಹಾ 8/8 8/8 1984. 1984. ಟೈಮಿಂಗ್ಸ್ ಏನು? ಎರ್ಲಿ ಮಾರ್ನಿಂಗ್ 2:10. ಓಕೆ, 2:10. ಹುಟ್ಟಿರುವಂತ ಊರು? ಹೈದರಾಬಾದ್ ರೀ. ಹೈದರಾಬಾದ್. ಸರಿ, ಪ್ರಶ್ನೆ ಕೇಳಿ, ಗುರುಜಿ ಮಾತನಾಡ್ತಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ರೀ. ಧನುರಾಶಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ? ಹೌದ್ರಿ. ಚಂದ್ರ ದಶೆ ನಡೀತಾ ಇದೆ. ಚಂದ್ರ ದಶೆಯಲ್ಲಿ 2019 ಶನಿ ಭುಕ್ತಿ. ಚಂದ್ರ ಮತ್ತೆ ಶನಿ ನೋಡೋಣ. 3-7-6-7-12 ಮತ್ತೆ ಶನಿ 5-9-10. ಏನ್ ವಿಚಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ಮ ಅಣ್ಣನ ಇದು, ನಮ್ಮ ಅಣ್ಣನು ನಮ್ಮ ಮ್ಯಾರೇಜ್ ಲೈಫ್ ಇಲ್ಲ ಈ ಮನೆ ಅವ್ರದ್ದು. ನಮ್ಮ ಬನ್ನಿ 3 ವರ್ಷ ಆಯ್ತು ಹೋಗಿದ್ದು, ಅವ್ರ ಮನೆಗೆ ಬರ್ತಾ ಇಲ್ಲ. ಮತ್ತೆ ಅವ್ರ ಸಂಸಾರ ಜೀವನ ಚೆನ್ನಾಗ್ ಆಗುತ್ತಾ ಇಲ್ಲ ಮುಂದೆ ಅಂತ. ಮುಂದೆ ಬರ್ತಕ್ಕಂತ
ಚಂದ್ರ ಬುಧ ಇಲ್ಲ, ಚಂದ್ರ ಕೇತುನಲ್ಲಿ ಇಲ್ಲ, ಚಂದ್ರ ಶುಕ್ರನಲ್ಲಿ 1-6-12 ಬರ್ತಾ ಇದೆ. 6-12 ದೊಡ್ಡವ್ರು ಕುತ್ಕೊಂಡು ಮಾತಾಡಿದ್ರೆ ಖಂಡಿತ ಆಗುತ್ತಮ್ಮ ಇದು. ಯಾಕಂದ್ರೆ 9th ಹೌಸ್ ಬರ್ತಾ ಇದೆ. ದೊಡ್ಡವ್ರು ಕುತ್ಕೊಂಡು ಹಿರಿಯರು ಕುತ್ಕೊಂಡು ಮಾತಾಡಿದ್ರೆ ಖಂಡಿತ ಬರುತ್ತೆ. ಬಟ್ ವೈವಾಹಿಕ ಜೀವನ ಅಷ್ಟು ಸಮಂಜಸವಾಗಿರಲ್ಲ. ಯಾವಾಗ 6-10-8-12 ಕಾಂಬಿನೇಷನ್ ಬರುತ್ತೋ ವೈವಾಹಿಕ ಜೀವನ ಸ್ವಲ್ಪ ಕೆಡುತ್ತೆ. ಮತ್ತೆ ಮುಂದೆ ಬರ್ತಕ್ಕಂಥ ಕುಜಲಿ ಬಹಳ ಸ್ಟ್ರಾಂಗ್ ಆಗಿದೆ. 6-12 90% ಸ್ವಲ್ಪ ಮೀಡಿಯಂ ಆಗಿರುತ್ತೆ. ಸ್ವಲ್ಪ ಜೀವನನ ಹಂಗೆ ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ. ಕೆಲವೊಂದು ಫಲಗಳು ಭಗವಂತ ಕೊಟ್ಟಿರಲ್ಲ, ಹೀಗೆ ಇರಬೇಕು ಅಂತ ಒಂದು ಡಿಸೈಡ್ ಆಗಿರುತ್ತೆ. ಕೆಲವರು ಒಂದು ಮದುವೆ ಮಾಡ್ಕೊಳ್ತಾರೆ, ಸರಿ ಇಲ್ಲ ಅಂತ ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ, ಅದು ಫ್ಲಾಪ್, ಥರ್ಡ್ ಫ್ಲಾಪ್ ಆಗುತ್ತೆ. ಫ್ಲಾಪ್ ಮೇಲೆ ಫ್ಲಾಪ್, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಜೀವನದಲ್ಲಿ ಮದುವೆ ಇಲ್ಲ ಅಂತಂದ್ರೆ ನಾವು ಏನು ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ ಕುಕ್ಕೆಗೆ ಹೋಗಿ ಬನ್ನಿ, ರಾಹುಗೆ ಹೋಗಿ ಬನ್ನಿ, ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ, ಇಲ್ಲಿ ಹೋಗಿ ಬನ್ನಿ, ಎಲ್ಲೂ ಆಗಲ್ಲ. 1-6-10-8-12 ಬಂದ್ರೆ ಎಲ್ಲೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಬಿಟ್ಬಿಡ್ಬೇಕು. ಸಿಕ್ಕಿದೊಂದು ಅಂತ ತಗೊಳ್ಬೇಕು, ಅದನ್ನ ಆರಾಮಾಗಿ ಸರಿ ಮಾಡಿಸ್ಕೊಂಡು ಹೋಗ್ತಾ ಇರ್ಬೇಕು. ಒಂದು ಗಾಡಿ ಕೆಟ್ಟಾಗಿದ್ರೆ ಅದೊಂದೇ ಗಾಡಿ ಕೊಟ್ಟಿರೋದು ನಮ್ಗೆ ಭಗವಂತ ಹೇಳಿ ಅದನ್ನ ರಿಪೇರಿ ಮಾಡಿಸ್ಕೊಂಡು ಟಿಂಕರಿಂಗ್ ಮಾಡಿಸ್ಕೊಂಡು ಓಡಿಸ್ತಾ ಇರ್ಬೇಕಷ್ಟೇ. ಸರಿ, ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೆ ಗುರುಜಿ, ತುಂಬಾ ಜನರಿಗೆ ತಲೆನೋವು ಇರುತ್ತೆ, ಅರ್ಧ ತಲೆನೋವು ಇರುತ್ತೆ ಗುರುಜಿ, ಅದು ತುಂಬಾ ಇರಿಟೇಟಿಂಗ್. ಇದ್ರ ಬಗ್ಗೆ ಏನಾದ್ರೂ ಒಂದು ತಂತ್ರ ಕೊಡೋದಿದ್ರೆ ಏನ್ ಕೊಡ್ತೀರಾ ಗುರುಜಿ? ತಂತ್ರ, ಓಕೆ. ಬೇಸಿಕಲಿ ಒಂದು ಬಹಳಷ್ಟು ಜನ ಈ ಬೆಳಗಿಂದ ಸಾಯಂಕಾಲ ಹೆಡೇಕ್ ಅಲ್ಲಿ ಇರ್ತಾರೆ, ಅರ್ಧ ತಲೆನೋವು ಬರತಕ್ಕಂಥದ್ದು, ಮತ್ತೆ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಇರೋರಿಗೆ ಬಹಳ ಸುಲಭವಾಗಿರ್ತಕ್ಕಂಥದ್ದು. ಎಷ್ಟೊಂದು ಜನ ಐಡಾಕ್ಸ್ ಹಚ್ಕೋತಾರೆ, ಮತ್ತೆ ವಿಕ್ಸ್ ಹಚ್ಕೋತಾರೆ, ಟ್ಯಾಬ್ಲೆಟ್ ಹಾಕೊಳ್ತಾರೆ, ಅದ್ಯಾವುದೋ ಬರುತ್ತೆ ಎಲ್ಲ ಟ್ಯಾಬ್ಲೆಟ್ಗಳು ಹಾಕೊಳ್ತಾರೆ ತಲೆನೋವು ಹೋಗ್ಲಿ ಅಂತ. ಬಟ್ ಅದೆಲ್ಲ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಬ್ಲಡ್ಗೆ ಮತ್ತೆ ಬೋನ್ಸ್ಗೆ ಬಹಳ ಎಫೆಕ್ಟ್ ಆಗುತ್ತೆ. ನ್ಯಾಚುರಲ್ ರೆಮಿಡೀಸ್ ಮಾಡಿದಷ್ಟು ಬಹಳ ವಿಶೇಷವಾಗಿ ಲಾಭ ಆಗುತ್ತೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ನಮಗೆ ಈ ಇದು ಬರುತ್ತಲ್ಲ, ಕ್ಲೋವ್ ಅಂತ ಬರುತ್ತೆ. ಹೌದು, ಲವಂಗ. ಲವಂಗ ಒಂದು 3-4 ಪೀಸ್ ಲವಂಗನ ಜಸ್ಟ್ ಕುಟ್ಟಬೇಕಷ್ಟೇ. ಆ ಕುಟ್ಬಿಟ್ಟು ಸಾಧ್ಯವಾದ್ರೆ ಅದನ್ನ ಒಂದು ಕೊಬ್ಬರಿ ಎಣ್ಣೆ, ಒಂದೇ ಒಂದು ಡ್ರಾಪ್ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಅದನ್ನ ಕುಟ್ಟಬೇಕು. ಕುಟ್ಟಿ ಒಂದು ಸಣ್ಣ ಪ್ಯಾಕೆಟ್ ಅಲ್ಲಿ ಇಟ್ಕೋಬೇಕು. ನಿಮ್ಗೆ ಯಾವ್ದಾದ್ರು ಸ್ವಲ್ಪ ತಲೆನೋವು ಜಾಸ್ತಿ ಬರ್ತಾ ಇದೆ ಅಂದ್ರೆ ಅದನ್ನ ಇನ್ಹೇಲ್ ಮಾಡಬೇಕು. ಸುಮ್ಮನೆ ಒಂದು ಸ್ಮೆಲ್ ನ ತಗೊಳ್ದಂಗೆ ಅದನ್ನ ಓಪನ್ ಮಾಡಿ ಸ್ಮೆಲ್ ದೀರ್ಘವಾಗಿ ತಗೋಬೇಕು. ಇದೇನ ಮಾಡುತ್ತೆ ಅಂತಂದ್ರೆ ತಲೆನೋವು ಬರತಕ್ಕಂಥದ್ದು ಸ್ಟ್ರೆಸ್ ಇಂದ, ಬ್ಲಡ್ ಫ್ಲೋ ರಶ್ ಜಾಸ್ತಿ ಇರೋದ್ರಿಂದ, ತಲೆಯಲ್ಲಿ ಬ್ಲಡ್ ಫ್ಲೋ ಸಡನ್ ರಶ್ ಆಗ್ತಕ್ಕಂಥದ್ದು, ಮತ್ತೆ ಆರ್ಟರಿಯಸ್ ಯಾವ್ದು ಬ್ರೈನ್ ಅಲ್ಲಿ ನರ್ವ್ಸ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಸಡನ್ ರಶ್ ಆದ್ರೆ ಬ್ಲಾಸ್ಟ್ ಆಗುತ್ತೆ. ಅದೆಲ್ಲ ಬಹಳ ಕೇರ್ಫುಲ್, ಕ್ಲಾಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಈ ಕ್ಲಾಟಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ತಕ್ಕಂಥ ಪ್ರಾಪರ್ಟೀಸು ಈ ಲವಂಗಕ್ಕಿರುತ್ತೆ. ಈ ಲವಂಗನ ಯೂಸ್ ಮಾಡಿ ಅವಾಗ ತಗೊಳ್ಳಿ, ಸ್ಮೆಲ್ನ ತಗೊಳ್ತಾ ಇರಿ. ಕೊಬ್ಬರಿ ಎಣ್ಣೆ ಡ್ರಾಪ್ ಮಾಡಿರ್ತಕ್ಕಂಥದ್ದು ಬಹಳ ಶಕ್ತಿಶಾಲಿಯಾಗಿರುತ್ತೆ. ಮಾಡಿ ನೋಡಿ, ನಿಮ್ಗೆ ಅರ್ಧ ತಲೆನೋವು ಇರ್ತಕ್ಕಂಥದ್ದು ಬಹಳಷ್ಟು ಕಮ್ಮಿ ಆಗುತ್ತೆ. ಧನ್ಯವಾದ ಗುರುಜಿ. ಯಾಕಂದ್ರೆ ಸಾಕಷ್ಟು ಜನ ನನ್ಗೆ ಕೇಳ್ತಾ ಇದ್ರು ಗುರುಜಿ ಇದ್ರ ಬಗ್ಗೆ ಏನೋ ತಂತ್ರವನ್ನ ಕೊಡ್ತಾರಾ ಅಂತ. ಅದ್ಭುತವಾದ ತಂತ್ರವನ್ನ ಕೊಟ್ಟಿದ್ದೀರಾ, ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಕೂಡ ಬಂತು. ಸಾಕಷ್ಟು ಜನ ಕರೆ ಮಾಡಿದ್ರೆ ಎಲ್ರು ಕೂಡ ಧನ್ಯವಾದಗಳು ನಮ್ಮ ಕಡೆಯಿಂದ ಅಂತ ಹೇಳ್ತಾ, August 5 ಮೈಸೂರು, ಹಾಗೆ September 2-3 ಹುಬ್ಬಳ್ಳಿ, September 16 ಬಳ್ಳಾರಿಯಲ್ಲಿ ಕ್ಲಾಸಸ್ ತಗೊಳ್ತಾ ಇದಾರೆ ಗುರುಜಿಯವರು. ಸೊ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮನ ಎಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ.